ನಿಮ್ಮ ಜಾತಕದಲ್ಲಿ ಹಂಸಯೋಗ ಇದೆಯಾ? ಇದ್ರೆ ನಿಮ್ಮಷ್ಟು ಬುದ್ಧಿವಂತರು ಮತ್ತೆ ಅದೃಷ್ಟವಂತರು ಬಹಳ ಕಮ್ಮಿ. ಇವತ್ತು ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾದ ಹಂಸಯೋಗದ ಬಗ್ಗೆ ತಿಳ್ಕೊಳ್ಳೋಣ. ಹಂಸಯೋಗ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ನೋಡೋಣ. ಈ ಹಂಸಯೋಗ ಕ್ರಿಯೇಟ್ ಆಗೋದು ಗುರುವಿನಿಂದ. ಗುರು ತನ್ನ ಸ್ವಂತ ರಾಶಿಯಾದ ಧನಸ್ಸು ಅಥವಾ ಮೀನ ರಾಶಿಯಲ್ಲಿರಬೇಕು, ಮತ್ತೆ ಅದು ಲಗ್ನದಿಂದ ಕೇಂದ್ರ ಸ್ಥಾನದಲ್ಲಿರಬೇಕು. ಅಥವಾ ಗುರು ತನ್ನ ಉಚ್ಚ ಸ್ಥಾನವಾಗಿರೋ ಕಟಕ ಅಥವಾ ಕರ್ಕಾಟಕ ರಾಶಿಯಲ್ಲಿ ಇರಬೇಕು, ಹಾಗೂ ಅದು ಲಗ್ನದಿಂದ ಕೇಂದ್ರದಲ್ಲಿರಬೇಕು. ಉದಾಹರಣೆಗೆ ಮಿಥುನ ಲಗ್ನ ಆಗಿರ್ಬೇಕು, ಲಗ್ನದಿಂದ ಸಪ್ತಮ ಕೇಂದ್ರ ಸ್ಥಾನ ಧನಸ್ಸು ರಾಶಿ. ಸೊ ಧನಸ್ಸು ಗುರುವಿಗೆ ಸ್ವಂತ ರಾಶಿಯಾಗಿದ್ದು ಲಗ್ನದಿಂದ ಸಪ್ತಮದಲ್ಲಿರೋದ್ರಿಂದ ಹಂಸಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಕಟಕ ಲಗ್ನ. ಕಟಕ ಲಗ್ನದವರಿಗೆ ಲಗ್ನದಲ್ಲೇನೆ ಗುರು ಇರಬೇಕು. ಕಟಕ ಲಗ್ನ ಗುರುವಿಗೆ ಉಚ್ಚ ಸ್ಥಾನ ಆಗಿರೋದ್ರಿಂದ, ಜೊತೆಗೆ ಲಗ್ನದಲ್ಲಿ ಅಂತಂದ್ರೆ ಮೊದಲನೇ ಮನೆಯಲ್ಲೇ ಇರೋದ್ರಿಂದ ಇಲ್ಲೂ ಕೂಡ ಹಂಸಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಕನ್ಯಾ ಲಗ್ನ. ಕನ್ಯಾ ಲಗ್ನದವರಿಗೆ ಧನಸ್ಸಿನಲ್ಲಿ ಅಂದ್ರೆ ತನ್ನ ಸ್ವಂತ ರಾಶಿಯಲ್ಲಿ ಗುರು ಇರಬೇಕು, ಅದು ಲಗ್ನದಿಂದ ಕೇಂದ್ರ ಸ್ಥಾನ ಆಗೋದ್ರಿಂದ ಗುರು ಅಲ್ಲಿದ್ರೆ ಹಂಸಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಕನ್ಯಾ ಲಗ್ನದವರಿಗೆ ಗುರು ಸ್ವಂತ ರಾಶಿಯಾಗಿರೋ ಮೀನ ರಾಶಿಯಲ್ಲಿದ್ರೆ ಲಗ್ನದಿಂದ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಅಲ್ಲೂ ಕೂಡ ಹಂಸಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಧನುರ್ ಲಗ್ನ. ಲಗ್ನದಲ್ಲಿ ಗುರು ಇರಬೇಕು, ಗುರುಗೆ ಧನಸ್ಸು ಸ್ವಂತ ರಾಶಿ ಆಗಿರೋದ್ರಿಂದ ಹಂಸಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಧನುರ್ ಲಗ್ನ ಆಗಿದ್ದು ಚತುರ್ಥ ಕೇಂದ್ರ ಸ್ಥಾನ ಅಂತಂದ್ರೆ ಮೀನ ರಾಶಿಯಲ್ಲಿ ಗುರು ಇದ್ರೆ ಆಗ್ಲೂ ಕೂಡ ಹಂಸಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಮಕರ ಲಗ್ನ. ಮಕರ ಲಗ್ನದವರಿಗೆ ಗುರು ಕರ್ಕಾಟಕ ರಾಶಿಯಲ್ಲಿರಬೇಕು. ಕರ್ಕಾಟಕ ರಾಶಿ ಗುರುವಿಗೆ ಉಚ್ಚ ಸ್ಥಾನ ಆಗಿರೋದ್ರಿಂದ ಮತ್ತೆ ಲಗ್ನದಿಂದ ಸಪ್ತಮ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಹಂಸಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಮೀನ ಲಗ್ನ. ಮೀನ ಲಗ್ನ ಗುರುವಿಗೆ ಸ್ವಂತ ರಾಶಿಯಾಗಿರೋದ್ರಿಂದ ಆ ರಾಶಿಯಲ್ಲೇನೆ ಗುರು ಇದ್ದು ಲಗ್ನನೂ ಆಗಿರೋದ್ರಿಂದ ಹಂಸಯೋಗ ಕ್ರಿಯೇಟ್ ಆಗುತ್ತೆ. ಮೀನ ಲಗ್ನದವರಿಗೆ ಧನಸ್ಸು ರಾಶಿಯಲ್ಲಿ ಗುರು ಇದ್ರೆ ಅದು ಸ್ವಂತ ರಾಶಿ ಆಗುತ್ತೆ, ಜೊತೆಗೆ ದಶಮ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಅಲ್ಲೂ ಕೂಡ ಹಂಸಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಮೇಷಲಗ್ನ. ಮೇಷಲಗ್ನದವರಿಗೆ ಗುರು ಕರ್ಕಾಟಕ ರಾಶಿಯಲ್ಲಿರಬೇಕು, ಅದು ಗುರುವಿಗೆ ಉಚ್ಚ ಸ್ಥಾನ ಆಗಿರೋದ್ರಿಂದ ಅಲ್ಲೂ ಕೂಡ ಹಂಸಯೋಗ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ತುಲಾ ಲಗ್ನ. ಈ ತುಲಾ ಲಗ್ನದವರಿಗೆ ಗುರು ಕರ್ಕಾಟಕ ರಾಶಿಯಲ್ಲಿದ್ದು ಲಗ್ನದಿಂದ ಕೇಂದ್ರದಲ್ಲಿದ್ದು ಅದು ತನ್ನ ಉಚ್ಚ ಸ್ಥಾನ ಆಗಿರೋದ್ರಿಂದ ಅಲ್ಲೂ ಕೂಡ ಹಂಸಯೋಗ ಕ್ರಿಯೇಟ್ ಆಗುತ್ತೆ. ಈಗ ಹಂಸಯೋಗದ ರಿಸಲ್ಟ್ ಏನು ಅಂತ ನೋಡೋಣ. ಯಾರ ಜಾತಕದಲ್ಲಿ ಈ ಯೋಗ ಇರುತ್ತೋ ಅವರು ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ, ವೆಲ್ ಎಜುಕೇಟೆಡ್ ಪರ್ಸನ್ ಆಗಿರ್ತಾರೆ. ಯಾರ ಜೊತೆ ಹೇಗ್ ಮಾತಾಡಬೇಕು, ಯಾವ ಸಿಚುವೇಶನ್ ಅಲ್ಲಿ ಏನ್ ಮಾತಾಡಬೇಕು, ಹೇಗಿರ್ಬೇಕು ಅನ್ನೋ ನಾಲೆಡ್ಜ್ ತುಂಬಾ ಚೆನ್ನಾಗಿರುತ್ತೆ. ಇವರಿಗೆ ಸ್ಪಿರಿಚುವಲ್ ನಾಲೆಡ್ಜ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಇವರು ತುಂಬಾ ಪಾಸಿಟಿವ್ ಆಗಿರ್ತಾರೆ. ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ, ಮಕ್ಕಳಿಂದ ಇನ್ನೂ ಹೆಚ್ಚು ಅದೃಷ್ಟವಂತರಾಗ್ತಾರೆ. ಸಾಮಾನ್ಯವಾಗಿ ಈ ಯೋಗದಲ್ಲಿ ಹುಟ್ಟಿರೋರು ಸ್ಪಿರಿಚುವಲ್ ಲೀಡರ್, ಗೈಡ್, ಲೆಕ್ಚರರ್, ಟೀಚರ್, ಲೀಗಲ್ ಅಡ್ವೈಸರ್, ಲಾಯರ್, ಜಡ್ಜ್, ಕೆರಿಯರ್ ಕೌನ್ಸಿಲರ್ ಆಗ್ಬೋದು, ಸೈಕಾಲಜಿಕಲ್ ಕೌನ್ಸಿಲರ್, ಫ್ಯಾಮಿಲಿ ಕೌನ್ಸಿಲರ್, ಸ್ಪಿರಿಚುವಲ್ ಕೌನ್ಸಿಲರ್, ಫಿಲಾಸಫರ್, ರಿಸರ್ಚ್, ಈ ರೀತಿ ಹಲವು ಕ್ಷೇತ್ರಗಳಲ್ಲಿ ಇವರು ಕೆಲಸ ಮಾಡ್ಬೋದು. ಇವರು ದೇವಸ್ಥಾನ, ಮಠ ಹಾಗೂ ಇನ್ನಿತರೆ ಧಾರ್ಮಿಕ ಕಟ್ಟಡಗಳನ್ನ ನಿರ್ಮಾಣ ಮತ್ತೆ ಸಮಾಜ ಸೇವೆ ಮಾಡುವಂತಹ ಗುಣ ಇವರಲ್ಲಿರುತ್ತೆ. ಇದರಿಂದ ಇವರಿಗೆ ಇನ್ನಷ್ಟು ಹೆಚ್ಚು ಗೌರವ ಸಿಗುತ್ತೆ. ಈ ಯೋಗದಲ್ಲಿ ಹುಟ್ಟಿರೋರ ಇನ್ನೊಂದು ಮುಖ್ಯವಾದ ಗುಣ ಏನು ಅಂದ್ರೆ ಇವರು ಎಲ್ಲರಿಂದ ಬರೀ ಒಳ್ಳೆದನ್ನ ಮಾತ್ರ ತಗೊಂತಾರೆ, ಕೆಟ್ಟದ್ದನ್ನ ಬಿಟ್ಬಿಡ್ತಾರೆ. ಗುರುಗ್ರಹಕ್ಕೆ ಯಾವುದೇ ಅಶುಭ ಗ್ರಹದ ದೃಷ್ಟಿ ಅಥವಾ ಅಶುಭ ಗ್ರಹಗಳ ಜೊತೆ ಇದ್ರೆ ಅಂದ್ರೆ ಶನಿ, ಕುಜ, ರಾಹು, ಕೇತುವಿನ ನೆಗೆಟಿವ್ ಇನ್ಫ್ಲೂಯೆನ್ಸ್ ಇದ್ರೆ ಮದುವೆ ಲೇಟ್ ಆಗ್ಬೋದು, ಅಥವಾ ಕೆಲಸದಲ್ಲಿ ತೊಂದರೆ ಆಗ್ತಿರತ್ತೆ,
ಎಜುಕೇಶನ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ, ಮತ್ತೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ಸ್ ಆಗ್ತಿರ್ಬೋದು, ಮತ್ತೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಕಮ್ಮಿ ಆಗಿರುತ್ತೆ. ಫಿನಾನ್ಷಿಯಲ್ ಗ್ರೋತ್ ಕೂಡ ಕಷ್ಟ ಆಗುತ್ತೆ. ಒಟ್ಟಾರೆ ಹಂಸಯೋಗದಿಂದ ಗುರುವಿನ ಪಾಸಿಟಿವ್ ಇನ್ಫ್ಲೂಯೆನ್ಸ್ ಇವ್ರ ಮೇಲಿದ್ರೆ ಈ ಒಂದು ಯೋಗ ಜಾತಕದಲ್ಲಿರೋ ಕೆಲವು ಅಶುಭ ಯೋಗ ಅಥವಾ ಅಶುಭ ಗ್ರಹಗಳ ನೆಗೆಟಿವ್ ಇನ್ಫ್ಲೂಯೆನ್ಸ್ ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತೆ. ನಿಮ್ಮ ಜಾತಕದಲ್ಲಿ ಗುರು ಯಾವ ರಾಶಿಯಲ್ಲಿದ್ದಾನೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗಿಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜಾತಕದಲ್ಲಿ ಹಂಸಯೋಗ ಇದೆಯಾ ಇಲ್ವಾ ಅಂತ ತಿಳ್ಕೊಬೇಕಾ? ಹಾಗಾದ್ರೆ ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಮತ್ತೆ ಪ್ಲೇಸ್ ಆಫ್ ಬರ್ತ್ ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.